ಸ್ನೇಹಿತರೆ, ಭಾರತದ ಆರ್ಥಿಕತೆ ರಾಜಧಾನಿ ಎಂದು ಕರೆಯಲ್ಪಡುವ ಮುಂಬೈ ಮತ್ತೊಂದು ಬಾರಿ ಮಳೆಯ ಆರ್ಭಟಕ್ಕೆ ತತ್ತರಿಸಿದೆ. ಕಳೆದ 24 ಗಂಟೆಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ನಗರದ ಹಲವು ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿವೆ. ರಸ್ತೆಗಳು ನದಿಗಳಂತೆ ಕಾಣುತ್ತಿದ್ದು, ವಾಹನಗಳು ನೀರಿನಲ್ಲಿ ಸಿಲುಕಿಕೊಂಡಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಹೆಚ್ಚು ವೈರಲ್ ಆಗ್ತಾನೇ ಇದ್ದಾವೆ. ಮುಂಬೈನಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಮನೆಗಳು ಮತ್ತು ಅಂಗಡಿಗಳಿಗೆ ನುಗ್ಗಿದ್ದು ಎಂದು ವರದಿಯಾಗಿವೆ. ಮಳೆಯಲ್ಲದ ಸಮೇತ ಅಂಗಡಿಗಳೊಳಗೆ ಮನೆಯೊಳಗೆ ನುಗ್ಗಿವೆ ಅಂತ ಸಮೇತ ವರದಿಯಲ್ಲಿವೆ. ಅನೇಕ ಕುಟುಂಬಗಳು ತಾತ್ಕಾಲಿಕವಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೆಡೆ ಜನರು ಮೊಣಕಾಲಿನಷ್ಟು ನೀರಿನಲ್ಲಿ ನಡೆದುಕೊಂಡು ಹೋಗುವ ದೃಶ್ಯಗಳು ಸಮೇತ ಆಗಿವೆ. ಪರಿಸ್ಥಿತಿ ಸಮೇತ ಇವಾಗ ಅಲ್ಲಿದೆ. ಅಲ್ಲಿ ರಸ್ತೆಗಳು ಎಲ್ಲ ಮೊಣಕಾಲಷ್ಟು ನೀರು ತುಂಬೋಗಿವೆ. ನಡೆದಾಡೋಕ್ಕೂ ಸಮೇತ ಕಷ್ಟವಾದ ರೀತಿಯಲ್ಲಿ ಸಮೇತ ಆ ಜಲ ಅವರು ಫುಲ್ಲು ರಸ್ತೆಗಳೆಲ್ಲ ಆವೃತವಾಗಿಬಿಟ್ಟಿದೆ. ಭಾರೀ ಮಳೆಯ ಪರಿಣಾಮವಾಗಿ ರಸ್ತೆ ಸಂಚಾರದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಉಂಟಾಗಿದೆ. ಪ್ರಮುಖ ರಸ್ತೆಗಳಲ್ಲಿ ಉದ್ದನೆಯ ಟ್ರಾಫಿಕ್ ಜಾಮ್ ಕಂಡು ಬಂದಿದ್ದು, ಕಚೇರಿಗಳು ತೆರಳುವ ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಸಮೇತ ಈಗ ಅನುಭವಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಕೆಲ ಪ್ರದೇಶಗಳಲ್ಲಿ ವಾಹನಗಳು ಸಂಪೂರ್ಣವಾಗಿ ನೀರಿನಲ್ಲಿ ಸಿಲುಕಿ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ. ಮುಂಬೈ ನಗರ ಜೀವನಾಡಿ ಎಂದು ಕರೆಯಲ್ಪಡುವ ಸ್ಥಳೀಯ ರೈಲು ಸೇವೆಗಳು ಮೇಲೂ ಮಳೆಯ ಪರಿಣಾಮ ಸಮೇತ ಇವಾಗ ಬಿದ್ದಿದೆ. ಕೆಲವು ಮಾರ್ಗಗಳಲ್ಲಿ ರೈಲುಗಳ ಸಂಚಾರ ವಿಳಂಬವಾಗಿದ್ದು, ಪ್ರಯಾಣಿಕರು ನಿಲ್ದಾಣಗಳಲ್ಲಿ ಕಾಯುವ ಪರಿಸ್ಥಿತಿ ಸಮೇತ ಉಂಟಾಗಿದೆ. ಇವಾಗ ಬೇರೆ ಬೇರೆ ಸ್ಥಳಗಳೆಲ್ಲ ಗೆಳೆಯರೆ, ಇವಾಗ ಬೇರೆ ಬೇರೆ ಸ್ಥಳಗಳೆಲ್ಲ ಮುಂಬೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರು ಆ ರೀತಿ ಧಾರಾಕಾರದ ಮಳೆಯಿಂದ ಅಲೆ ಸಿಲುಕಿಕೊಂಡ ಪರಿಸ್ಥಿತಿ ಸಮೇತ ಅಲ್ಲಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಪ್ರತಿದಿನ ಲಕ್ಷಾಂತರ ಜನರು ಬಳಸುವ ಈ ಸೇವೆಯಲ್ಲಿ ಉಂಟಾದ ಅಡಚಣೆಗಳಿಂದ ನಗರದ ಜನಜೀವನದ ಮೇಲೆ ನೇರ ಪರಿಣಾಮವನ್ನೇ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸರ್ವೇಸಾಮಾನ್ಯರಿಗೆ ಎಲ್ಲ ರೈಲುಗಳು ಎಲ್ಲ ಹೋಗ್ತಾಯಿದ್ದಾರೆ. ಅವ್ರು ತಿರುಗಿ ವಾಪಸ್ ಮನೆಗಳು ಬರೋಕ್ಕೆ ಸಮೇತ ಧಾರಾಕಾರದ ಮಳೆಗಳಿಂದ ಸ್ವಲ್ಪ ಇದ್ದಿದ್ದರಿಂದ ಸ್ವಲ್ಪ ಕಷ್ಟಕರವಾದ ಅಂತಲೇ ಹೇಳ್ಬೋದು. ಇನ್ನು ಹವಾಮಾನ ಇಲಾಖೆ ಮುಂದಿನ ದಿನಗಳಲ್ಲಿಯೂ ಭಾರೀ ಮಳೆಯ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ಸಮೇತ ಇವಾಗಲ್ಲಿ ಕೊಟ್ಟಿದೆ. ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಸೂಚನೆ ಸಮೇತ ನೀಡಲಾಗಿದೆ. ಅದು ಸರ್ವೇಸಾಮಾನ್ಯರಿಗೆ ಎಲ್ಲ ಕಡೆ ಕೊಡಬೇಕು, ಅದು ಪಾಲನೆ ಮಾಡಬೇಕು. ಮತ್ತು ಕಡಲ ತೀರ ಪ್ರದೇಶದ ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕು ಎಂದು ಸಮೇತ ತಿಳಿಸಲಾಗಿದೆ. ಇದೀಗ ಮಹಾನಗರ ಪಾಲಿಕೆ ಹಾಗೂ ವಿಪತ್ತು ನಿರ್ವಹಣಾ ತಂಡಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ನೀರು ನಿಂತಿರುವ ಪ್ರದೇಶಗಳಿಂದ ನೀರನ್ನು ಹೊರಹಾಕುವ ಕೆಲಸ ಮಾಡುವುದು ಮತ್ತು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಅಗತ್ಯ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ನಿಯೋಜಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸುತ್ತಿದ್ದಾರೆ. ಅಲ್ಲಿ ಎಷ್ಟೋ ಜನ ತನಿಖೆ ಸಮೇತ ಕೆಲಸ ಮಾಡ್ತಾನೆ ಇರ್ಬೋದು. ಅವರಿಗೆ ನೀರು ತುಂಬಿದ ಸ್ಥಳಗಳಲ್ಲಿ ನೀರು ಆಚೆ ಹಾಕೋದು ಮತ್ತು ಅವರನ್ನು ಸೇಫ್ಟಿವಾದ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಬಿಡೋದು ಮತ್ತು ಅವರಿಗೆ ಯಂತ್ರೋಪಕರಣಗಳನ್ನು ನಿಯೋಜಿಸಲಾಗುವುದು. ಇನ್ನು ಅನೇಕ ಹೆಚ್ಚು ಕೆಲಸಗಳನ್ನು ಅಧಿಕಾರಿಗಳು ಮಾಡಿಸ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಮುಂಬೈ ಇಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದರೂ ಈ ಬಾರಿ ಸುರಿದ ಮಳೆಯ ತೀವ್ರತೆ ಜನರಲ್ಲಿ ಆತಂಕ ಸಮೇತ ಮೂಡಿಸಿದ್ದೇನೆ ಅಂತಲೇ ಹೇಳ್ಬೋದು. ಹವಾಮಾನ ತಜ್ಞರ ಪ್ರಕಾರ ಹವಾಮಾನ ಬದಲಾವಣೆ ಮತ್ತು ಅತಿವೃಷ್ಟಿ ಘಟನೆಗಳ ಪ್ರಮಾಣ ಹೆಚ್ಚುತ್ತಿರುವುದು ಇಂತಹ ಪರಿಸ್ಥಿತಿಗಳಿಗೆ ಪ್ರಮುಖ ಕಾರಣಗಳಾಗಿವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮುಂಬೈನಲ್ಲಿ ಈ ಮಳೆ ಪರಿಸ್ಥಿತಿ ಯಾವ ರೀತಿ ಉಂಟಾಗಿ ಎಷ್ಟೋ ಜನರಿಗೆ ಇನ್ನೂ ಎಷ್ಟು ಗೊತ್ತಿಲ್ಲ ಮತ್ತು ಎಷ್ಟೋ ಜನರಿಗೆ ಹಾನಿ ಸಮೇತ ಆಗಿದೆ. ಅಂಗಡಿಗಳು, ಮನೆಗಳು ಮತ್ತು ನಡೆದಾಡೋಕ್ಕೆ ರಸ್ತೆಗಳು ಸಮೇತ ಇಲ್ಲ. ಇನ್ನೂ ಅನೇಕ ಪ್ರಾಬ್ಲಮ್ಸನ್ನು ಅವರೆಲ್ಲಿ ಫೇಸ್ ಮಾಡ್ತಾನೇ ಇರ್ಬೋದು. ಮತ್ತು ಅವೆಲ್ಲ ಕ್ಲಿಯರ್ ಆಗೋ ಇನ್ನು ಎಷ್ಟು ದಿನ ಆಗ್ತೈತೋ ಇನ್ನೂ ಗೊತ್ತಿಲ್ಲ. ಇನ್ನು ನಮ್ಮ ಕರ್ನಾಟಕಕ್ಕೆ ಆ ಥರ ಮಳೆ ಇನ್ನೂ ಯಾವಾಗ ಬರ್ತೈತೋ ಗೊತ್ತಿಲ್ಲ, ಬರ್ಬೋದು. ಒಂದಷ್ಟು ಕಡೆ ಅಲರ್ಟ್ ಸಮೇತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಮುಂಬೈನಲ್ಲಿ ಈ ಮಳೆಯ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತೋರಿಸಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.